ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಯಿಬಾಬಾ ಭಕ್ತರು ಅಪಾರವಾಗಿ ಆ ಪವಾಡಗಳ ಬಗ್ಗೆ, ಆ ಕಥೆಗಳ ಬಗ್ಗೆ ಕೇಳಿ ತುಂಬ ವಿಶೇಷವಾಗಿ ಅವರ ಜೀವನದಲ್ಲೂ ಕೂಡ ಈ ಒಂದು ಆಚಾರ ವಿಚಾರಗಳನ್ನು ಕೂಡ ಅಳವಡಿಸ್ಕೊಂಡು ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೆಯೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಆ ತಂದೆ ಇರುವಾಗ ಎಷ್ಟೋ ಕಥೆಗಳು, ಪವಾಡಗಳು ನಡೆದಿರುತ್ತೆ. ಆ ಕಥೆಗಳಲ್ಲಿ ಆ ನೈಜ ಘಟನೆಗಳು ಕೂಡ ಸುಮಾರು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ನಮಗೆ ಏನು ನಾವು ಪಡ್ತಾ ಇರ್ತೀವಿ ನೋಡಿ ಕಷ್ಟಗಳು, ಆ ಕಷ್ಟಗಳೆಲ್ಲ ಕಷ್ಟನೇ ಅಂತ ಅನಿಸೋದಿಲ್ಲ. ಅಷ್ಟು ನಾವು ಉತ್ತಮವಾದ ಒಂದು ಜೀವನ ನಡೆಸ್ಕೊಳ್ಳೋದಕ್ಕೆ ಈ ಥರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರುತ್ತೆ. ಎಲ್ರಿಗೂ ಕೂಡ ಸಾಯಿಬಾಬಾರ ಒಂದು ಆಶೀರ್ವಾದ ಸಿಗಲಿ ಅಂತಂದ್ಬಿಟ್ಟು ನಾನು ಈ ದಿನ ನಮ್ಮ ಅಕ್ಕಪಕ್ಕದಲ್ಲೇ, ನಮ್ಮ ಜೀವನದಲ್ಲೇ ಎಷ್ಟೋ ಜನ ನಮಗೆ ಆಪತ್ತನ್ನು ಕೊಡೋದಕ್ಕೆ, ನಮ್ಮ ಕಷ್ಟಗಳು ಬಂದಾಗ ಅವ್ರು ನೋಡಿ ನಗಿಯೋದಕ್ಕೆ ತುಂಬ ಕಾದ್ಕೊಂಡೇ ಇರ್ತಾರೆ ಸ್ನೇಹಿತರೆ. ನಮ್ಮ ಪಕ್ಕದಲ್ಲೇ ಇದ್ಕೊಂಡು ನಮಗೆ ಯಾವ ರೀತಿ ಒಂದು ಹಾನಿ ಮಾಡ್ತಾರೆ, ಆ ಸಮಯದಲ್ಲಿ ಏನೇ ಒಂದು ಬಹಳ ಕಠಿಣ ಒಂದು ಪರಿಸ್ಥಿತಿ ಅಂತ ಬಂದಾಗ ಶತ್ರುಗಳು ಅಂತ ಹೇಳ್ತೀವಿ ನೋಡಿ, ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಆಪತ್ ಬಾಂಧವ ಅಂತ ಹೇಳಬಹುದು. ಈ ಮಂತ್ರ ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಬಾಬಾರವರೇ ತಿಳಿಸಿಕೊಟ್ಟ ಒಂದು ಸಂದೇಶ ಇದು ಸ್ನೇಹಿತರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅದರ ಜೊತೆ ಒಂದು ಮಂತ್ರ ಇದೆ. ಯಾವುದೂ ಇಲ್ಲ, ಏನೂ ಇಲ್ಲ, ನಮಗೆ ಇದೊಂದೇ ಶ್ರೀರಕ್ಷೆ ಅಂತ ನಾವು ಅಂದ್ಕೊಂಡಾಗ ನಮಗೆ ನಿಜವಾಗ್ಲೂ ಒಂದು ಆಪದ್ ಬಾಂಧವನ ರೀತಿಯಲ್ಲೇ ಈ ಮಂತ್ರ ಸಹಾಯ ಮಾಡುತ್ತೆ. ಅಷ್ಟು ಶಕ್ತಿದಾಯಕವಾದ ಮಂತ್ರ ಅಂತ ಹೇಳಬಹುದು. ಅದಕ್ಕೂ ಮುಂಚೆ ಬಾಬಾರವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಕಣ್ಣು ಮುಚ್ಕೊಂಡು ಎಲ್ಲರನ್ನೂ ನಾವು ನಂಬಿಡ್ತೀವಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾತಾಡಿಕೊಂಡೇ ಇರ್ತಾರೆ. ಆ ಕಾಲದಲ್ಲೇ ಇಬ್ಬರು ಸ್ನೇಹಿತರು ಇರ್ತಾರೆ. ಬಹಳ ಅಂದರೆ ಒಂದು ಆಪದ್ ಬಾಂಧವರು ಒಬ್ರಿಗೊಬ್ಬರು ತುಂಬ ಕ್ಲೋಸಾಗಿ ಇರ್ತಾರೆ. ಅವರ ಮಧ್ಯೆ ಇನ್ನೊಬ್ಬರು ನೋಡಿ ಅಸೂಯೆ ಪಡ್ಕೊಳ್ತಾರೆ. ಇವರಿಬ್ಬರನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಬೇರೆ ಮಾಡಬೇಕು, ಯಾವಾಗಲೂ ಒಂದೇ ಜೊತೆಯಲ್ಲೇ ಇರ್ತಾರೆ ಅಂತಂದ್ಬಿಟ್ಟು ತುಂಬ ಅಸೂಯೆಯಿಂದ ನೋಡ್ತಾ ಇರ್ತಾನೆ. ಈ ರೀತಿ ನಮ್ಮ ಜೀವನದಲ್ಲೂ ಕೂಡ ನಡೆಯುತ್ತೆ. ಅದರಿಂದ ಮಗು, ಇದನ್ನು ನೀನು ಒಂದು ವಿಚಾರ ಅಂತ ತಿಳ್ಕೊಂಡು ನಿನ್ನ ಜೀವನದಲ್ಲಿ ಇದಾಗಿದ್ದರೆ ಯಾವ ಥರ ಇರ್ತಾಯಿತ್ತು ಅಂತಂದ್ಬಿಟ್ಟು ನೀನು ಅರ್ಥ ಮಾಡಿಕೊಂಡು ಮುಂದೆ ಸಾಗು ಅಂತ ತಿಳಿಸಿರುವ ಒಂದು ದಾರಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ ಅವರಿಬ್ಬರ ಮಧ್ಯೆ ಇವನು ಬರ್ತಾನೆ. ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿರೋ ರೀತಿಯಲ್ಲೇ ಇವ್ರ ಜೊತೆ ಮಿಂಗಲ್ ಆಗಿರೋ ರೀತಿಯಲ್ಲೇ ಇರ್ತಾನೆ. ನಾನು ನಿಮ್ಮ ಜೊತೆ ಕಷ್ಟಪಟ್ಟು ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ ಅವರು, ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಇವ್ರ ಜೊತೆ ಸೇರಿಕೊಳ್ತಾನೆ. ಇವರಿಬ್ರಿಗೂ ತುಂಬ ಒಳ್ಳೆ ಮನಸ್ಸು, ಇರಲಿ ನಮ್ಮ ಜೊತೆ ಪರವಾಗಿಲ್ಲ ಅಂತಂದ್ಬಿಟ್ಟು ಸೇರಿಸ್ಕೊಳ್ತಾರೆ. ಒಂದೊಂದು ದಿನ ಇಬ್ಬರು ಬೇರೆ ಬೇರೆ ಕಡೆ ಹೋಗುವ ಒಂದು ಸನ್ನಿವೇಶ ಬರುತ್ತೆ. ಆಗ ಆ ಒಬ್ಬೊಬ್ಬರ ಜೊತೆನೇ ಸಿಂಗಲ್ಲಾಗೆ ಇವನು ಕೂಡ ಹೋಗ್ತಾನೆ. ಹೋಗುವಾಗ ಒಬ್ಬನ ಕಿವಿಗೆ ತುಂಬೋದು, ನಿನ್ನ ಸ್ನೇಹಿತ ನಿನಗೆ ಎಷ್ಟು ಲಾಭ ಬರುತ್ತೆ ಅಂತ ಹೇಳೋದಿಲ್ಲ, ಸುಮ್ಮನೆ ನೀನು ಇನ್ನೂ ಚೆನ್ನಾಗಿ ಆಗ್ತಾ ಇದೆಯಾ ಅಂತಂದ್ಬಿಟ್ಟು ಹೊಟ್ಟೆ ಉರಿ ಅವನಿಗೆ. ಅದರಿಂದನೇ ನಿನಗೆ ಅವನು ಒಂದು ವ್ಯಾಪಾರದಲ್ಲಿ ಆಗ್ತಾ ಇರುವ ದುಡ್ಡನ್ನು ಕಡಿಮೆ ಕೊಡ್ತಾ ಇದ್ದಾನೆ, ಅವನು ಜಾಸ್ತಿ ತಗೊಳ್ತಾ ಇದ್ದಾನೆ, ನಿನ್ನನ್ನು ಕಂಡ್ರೆ ಅವನಿಗಾಗೋದಿಲ್ಲ, ಈ ರೀತಿ ಎಲ್ಲ ಹೇಳ್ಕೊಳ್ತಾ ಬರ್ತಾ ಇರ್ತಾನೆ. ಇಬ್ರಿಗೂ ಸಮಯ ಸಿಕ್ಕಿದಾಗೆಲ್ಲ ಈ ರೀತಿ ತುಂಬಿಸ್ತಾ ಬರ್ತಾ ಇರ್ತಾನೆ. ಆಗ ಅವ್ರಿಗೆ ಯಾಕಂದರೆ ಸಾಧಾರಣವಾಗಿ ನಾವೆಲ್ಲರೂ ಮನುಷ್ಯರೇ ಸ್ನೇಹಿತರೆ. ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೂ ನಮಗೆ ಈ ಥರ ಹೇಳೋದಕ್ಕೆ ಅಂತ ಬರ್ತಾರೆ ನೋಡಿ, ಅವ್ರಿಗೆ ಅಂದರೆ ಅವರ ಮಾತುಗಳಿಗೆ ನಾವು ಬೇಗ ಕಿವಿ ಕೊಟ್ಬಿಡ್ತೀವಿ, ಮನಸ್ಸಿಗೆ ಇದು ನಿಜ ಅಂತ ಒಪ್ಕೊಂಡು ಬಿಡ್ತೀವಿ. ಆ ಥರ ಸ್ವಭಾವ ಇರುತ್ತೆ. ಆದರೆ ಇವರು ಇಷ್ಟೆಲ್ಲ ನಾವು ಚೆನ್ನಾಗಿದ್ವಿ, ಒಬ್ರಿಗೊಬ್ಬರು ಚಿಕ್ಕ
ಚಿಕ್ಕವರಿಂದನೂ ನಾವು ಇಲ್ಲಿಯವರೆಗೂ ಒಂದೇ ಜೊತೆಯಲ್ಲಿ ಬೆಳೆದ್ವಿ, ಈ ಥರ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದಾನ ಅಂತ ಒಬ್ರನ್ನೊಬ್ಬರು ಹೀಗೆ ಮನಸ್ಸಲ್ಲೇ ಅಂದ್ಕೊಳ್ತಾ ಬರ್ತಾ ಇರ್ತಾರೆ. ಒಂದೊಂದು ಸಾರಿ ಅವ್ರಿಗನ್ಸುತ್ತೆ ಇಲ್ಲ ಇಲ್ಲಿ ಏನೋ ಬೇರೆ ಥರ ಇದೆ ಅಂತಂದ್ಬಿಟ್ಟು. ಆಗ ಅವ್ರಿಗೆ ಗೊತ್ತಿರೋದಿಲ್ಲ ಸ್ನೇಹಿತರೆ, ಅಲ್ಲಿ ಒಂದು ಮರದ ಹತ್ರ ಕೂತ್ಕೊಂಡಿರ್ತಾರೆ. ಆ ಮರದ ಹತ್ರ ಅಂದರೆ ವ್ಯಾಪಾರ ಮಾಡ್ಕೊಂಡು ಬಂದು ಆಯಾಸ ಆಗಿ ಬಂದು ಮರದ ಹತ್ರ ಕೂತ್ಕೊಂಡಾಗ ಒಬ್ಬ ಅಜ್ಜ, ಅಲ್ಲಿ ಏಜ್ ಆಗಿರುವಂಥ ಅಜ್ಜ ಅಲ್ಲಿ ಕೂತ್ಕೊಂಡಿರ್ತಾನೆ. ಆಗ ಕೇಳ್ತಾನೆ, ಯಾಕೆ ಮಗು ಈ ಥರ ಕೂತ್ಕೊಂಡಿದ್ಯಾ ಅಂತಂದ್ಬಿಟ್ಟು. ಆಗ ಒಬ್ಬನು, ಅಂದರೆ ಇಬ್ಬರು ಇರೋದಿಲ್ಲ, ಇಬ್ಬರಲ್ಲಿ ಒಬ್ಬರು ಇರ್ತಾರೆ. ಈ ಥರ ನಾವಿಬ್ಬರು ತುಂಬ ಒಂದು ಕ್ಲೋಸಾಗಿ ಫ್ರೆಂಡ್ಸು, ನಾವು ಒಂದೇ ಉಸಿರು ಅನ್ನೋ ಥರ ಇದ್ವಿ. ಆದರೆ ಅವನು ನಂಗೆ ಮೋಸ ಮಾಡ್ತಾಯಿದ್ದಾನೆ ಅಂತ ಹೇಳ್ತಾನೆ. ನಿನಗೆ ಆ ಅನುಭವ ಆಗಿದೆಯಾ, ನೀನು ನೋಡ್ದಾ, ನಿನಗೆ ಆ ಥರ ಫೀಲ್ ಆಗಿದೆಯಾ ಅಂತ ಕೇಳ್ತಾನೆ. ಇಲ್ಲ, ನನಗೆ ಈ ಥರ ನಾವಿಬ್ಬರು ಕ್ಲೋಸಾಗಿದ್ವಿ, ನಮ್ಮ ಜೊತೆ ಈಗ ಒಬ್ಬ ಸ್ನೇಹಿತ ಕೂಡ ಬಂದಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಸ್ವತಃ ಆ ಯಜ್ಜ ಯಾರೂ ಅಲ್ಲ, ಬಾಬಾರವರೇ ಹೇಳ್ತಾನೆ, ಮಗು ನೀನು ಈಗ ನೋಡಿದ್ದು ಕೇಳಿದ್ದು ಎಲ್ಲ ಸುಳ್ಳಾಗಬಹುದು, ಆದರೆ ನೀನು ಫಸ್ಟಿಂದ ಅವನ ಜೊತೆ ಇದೆಯಾ, ನಿನಗೆ ಅವನ ಬಗ್ಗೆ ಗೊತ್ತಿರುತ್ತೆ, ನೀನು ಅದನ್ನು ಆಲೋಚನೆ ಮಾಡು, ನಿನಗೆ ಅನುಭವ ಆಗಿರುತ್ತೆ. ಬೇರೆಯವರ ಮಾತಿಗೆ ನೀನು ಕಿವಿ ಕೊಡಬೇಡ, ನಿಮ್ಮಿಬ್ಬರ ಸಂಬಂಧ ಹಾಳಾಗೋಗುತ್ತೆ ಅಂತ ಹೇಳ್ತಾನೆ. ಎಚ್ಚರಿಕೆಯನ್ನು ಕೊಡ್ತಾನೆ. ಆ ಎಚ್ಚರಿಕೆ ಕೊಟ್ಟಾಗ ಇವನು ಯೋಚನೆ ಮಾಡ್ತಾನೆ, ಹೌದಲ್ವಾ, ಇಷ್ಟೆಲ್ಲ ನಾವು ಅಂದರೆ ಬರೀ ಸ್ನೇಹಿತರು ಅಂತ ಅಲ್ಲ ಸ್ನೇಹಿತರೆ, ಚಿಕ್ಕಂದಿನಿಂದ ಇಲ್ಲಿಯವರೆಗೂ ಅವರು ಎಷ್ಟೆಲ್ಲ ಏಳು ಬೀಳುಗಳನ್ನು ನೋಡಿರ್ತಾರೆ. ಜೊತೆಯಾಗೇ ಬಂದಿರುವವರು ಈಗ ಬಂದಿರೋವನು ಇಷ್ಟೆಲ್ಲ ಹೇಳಿದ್ದಾನೆ ಅಂದರೆ ಎಲ್ಲೋ ಒಂದು ಹತ್ರ ನಾವು ಎಡವು ಬಿಟ್ವಿ ಅಂತ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಅವರು ಸ್ವಾರಿ ಹೇಳೋದಕ್ಕೆ ಬರ್ತಾರೆ. ಆ ಸಮಯದಲ್ಲಿ ಬಾಬಾ ಹೇಳ್ತಾನೆ, ಅಂದರೆ ಬಾಬಾ ಅಂದರೆ ಅಲ್ಲಿ ಅಜ್ಜ ಇರ್ತಾನಲ್ವಾ, ಸ್ವತಃ ನಿಮಗೇನಾದರೂ ಕಷ್ಟಗಳು ಅಂತ ಬಂದಾಗ ಅಷ್ಟೊತ್ತಿಗೆ ಅವರು ಸ್ವಲ್ಪನೇ ಮನಸ್ಸೆಲ್ಲ ಮುರಿದೋಗಿ ತುಂಬ ಇನ್ನೇನು ಬೇರೆ ಬೇರೆ ಆಗಬೇಕು ಆ ಸ್ಟೇಜಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿರ್ತಾರೆ. ಆಗ ಬಾಬಾ ಆ ಮಂತ್ರವನ್ನು ತಿಳಿಸ್ತಾನೆ ಸ್ನೇಹಿತರೆ. ಆ ಮಂತ್ರ ನಾನು ಡಿಸ್ಪ್ಲೇ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡಬಹುದು. ಓಂ ಶ್ರೀ ಆಪತ್ಬಾಂಧವಾಯ ನಮಃ ಅಂತ ನೀವು ಯಾವುದಾದ್ರೂ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾಗ ಹೇಳ್ಕೊಳ್ಳಿ. ನಿಮಗೆ ಇದೊಂದು ಶ್ರೀರಕ್ಷೆಯಾಗಿ ಇರುತ್ತೆ ಮಗು ಅಂತ ಹೇಳಿಬಿಟ್ಟು ಅಲ್ಲಿಂದ ಆ ಯಜ್ಜ ಅಂದರೆ ಹೋಗ್ಬಿಡ್ತಾನಂತೆ. ಕಣ್ಣು ತೆಗೆದು ನೋಡೋಷ್ಟರಲ್ಲೇ ಆ ಯಜ್ಜ ಅಲ್ಲಿರೋದಿಲ್ಲ. ಆಗ ಇಬ್ಬರು ಒಬ್ರಿಗೊಬ್ರು ಒಂದಾಗ್ತಾರೆ. ಅವರ ತಪ್ಪಿನ ಅರಿವನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿ ಆಗ್ತಾರೆ. ಈ ಮಂತ್ರನ ಪ್ರತಿನಿತ್ಯ ಅವರು ಈ ಯಜ್ಜ ತಿಳಿಸ್ಕೊಟ್ಟಿದ್ದು ಮಂತ್ರ ಅಂತಂದ್ಬಿಟ್ಟು ತುಂಬ ವಿಶೇಷವಾಗಿ ಇನ್ನಷ್ಟು ಅವರ ವ್ಯಾಪಾರದಲ್ಲಿ, ಅವರ ಸಂಬಂಧದಲ್ಲಿ ತುಂಬ ಗಟ್ಟಿಯಾಗಿ ಹೋಗ್ತಾರೆ. ಮುಂದೆ ತುಂಬ ಚೆನ್ನಾಗಿ ಬಹಳ ಶ್ರೀಮಂತರಾಗಿ ಇರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಮಂತ್ರ ಸ್ವತಃ ಬಾಬಾರವರೇ ಕೊಟ್ಟಂಥ ಮಂತ್ರ ಆಗಿರೋದ್ರಿಂದ ನಮಗೂ ಕೂಡ ಏನಾದರೂ ಕಷ್ಟದ ಪರಿಸ್ಥಿತಿ ಅಂತ ಬಂದಾಗ ತಪ್ಪದೆ ನಂಬಿಕೆಯಿಂದ ಈ ಮಂತ್ರ ಪಠಣೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.